ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಬೆಂಗಳೂರಿನಲ್ಲಿ ಹಾಡು ಹಗಲೇ ಕೋಟ್ಯಾಂತರ ಹಣವನ್ನು ದರೋಡೆ ಮಾಡಲಾಗಿದೆ. ಐಟಿ ಮತ್ತು RBI ಅಧಿಕಾರಿಗಳ ಸೋಗಿನಲ್ಲಿ ಬಂದಂಥ ದರೋಡೆಕೋರರು CMS ವಾಹನವನ್ನು ಅಡ್ಡಗಟ್ಟಿ 7,11,00,000 ದರೋಡೆ ಮಾಡಿದ್ದಾರೆ. ATM ಕೇಂದ್ರಕ್ಕೆ ಹಣವನ್ನು ತುಂಬಲು ಹೊರಟಿದ್ದಂಥ CMS ಏಜೆನ್ಸಿ ವಾಹನವನ್ನು ಆದಾಯ ತೆರಿಗೆ ಇಲಾಖೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳ ಸೋಗಿನಲ್ಲಿ ಬಂದು ಅಡ್ಡಗಟ್ಟಿದಂತಹ ದರೋಡೆಕೋರರು 7,11,00,000 ದರೋಡೆ ನಡೆಸಿ ಬುಧವಾರ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯ ನಡುವೆ ಅವರು ದರೋಡೆಯನ್ನು ನಡೆಸಿ ಪರಾರಿಯಾಗಿದ್ದಾರೆ. ಪ್ರಕರಣ ನಡೆದಂತಹ ಕೆಲವೇ ಗಂಟೆಗಳಲ್ಲಿ ದರೋಡೆಕೋರರ ಸುಳಿವು ಕೂಡ ಪೊಲೀಸರಿಗೆ ಸಿಕ್ಕಿದೆ. ಆರೋಪಿಗಳ ಬಂಧನಕ್ಕೆ ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ತನಿಖೆ ಒಂದಷ್ಟು ಚುರುಕುಗೊಂಡಿದೆ. ಬೆಂಗಳೂರು ನಗರದಲ್ಲಿ ಹಗಲಿನಲ್ಲೇ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದರೋಡೆ ಪ್ರಕರಣ ನಡೆದಿರುವಂಥದ್ದು ನಾವು ಗಮನಿಸಬಹುದು. ಸೌತ್ ಎಂಡ್ ಸರ್ಕಲ್ ಹಾಗೆ ಅಶೋಕ ಪಿಲ್ಲರ್ ನಡುವೆ ಇರುವಂತಹ ATMಗೆ ಹಣವನ್ನು ಜಮೆ ಮಾಡಲಿಕ್ಕೆ JJ1 HT 9173 ನೋಂದಣಿಯ ವಾಹನ ಹೊರಟಿತ್ತು. ಇನೋವಾ ಕಾರ್ನಲ್ಲಿ ಬಂದಿದ್ದಂತಹ 8 ದರೋಡೆಕೋರರು CMS ವಾಹನವನ್ನು ಅಡ್ಡಗಟ್ಟಿದ್ದಾರೆ. ನಾವು ಆದಾಯ ತೆರಿಗೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳು ಅಂತ ಹೇಳಿ ಅದರಲ್ಲಿ ಇದ್ದಂಥ ಜನರನ್ನು ಬೆದರಿಸಿದ್ದಾರೆ. ಹಣಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿ CMS ವಾಹನದಲ್ಲಿದ್ದಂತಹ 4 ಜನರಲ್ಲಿ ಚಾಲಕರನ್ನು ಬಿಟ್ಟು 3 ಕೆಳಗಿಳಿಸಿದ್ದಾರೆ. ಇನ್ನೋವಾ ಕಾರಿಗೆ ಅವರು ಹತ್ತಿಸಿಕೊಂಡಿದ್ದಾರೆ. ಹಣ ಇದ್ದಂತಹ ವಾಹನವನ್ನು ಡೇರಿ ವೃತ್ತದ ಮೇಲ್ಸೇತುವೆಗೆ ಕೊಂಡೊಯ್ದಿದ್ದಾರೆ. ಅಲ್ಲಿ ಇನ್ನೋವಾ ಕಾರಿಗೆ ಅದರಲ್ಲಿದ್ದಂತಹ ಹಣವನ್ನು ತುಂಬಿಸಿಕೊಂಡು ಪರಾರಿಯಾಗಿದ್ದಾರೆ. ಇನ್ನೋವಾದಲ್ಲಿದ್ದಂತಹ CMS ಏಜೆನ್ಸಿಯ 3 ಸಿಬ್ಬಂದಿಯನ್ನು ನಡು ಮಾರ್ಗದಲ್ಲಿ ಬಿಟ್ಟು ಅವರು ಹೊರಟು ಹೋಗಿದ್ದಾರೆ. ಮಾಹಿತಿ ತಿಳಿದಂತಹ ಕೆಲವೇ ಕ್ಷಣದಲ್ಲಿ ಸುದ್ದೆಗುಂಟೆಪಾಳ್ಯ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿದರು. ಅಷ್ಟರಲ್ಲಿ 8 ಮಂದಿ ದರೋಡೆಕೋರರು ಕೂಡ ಪರಾರಿಯಾಗಿದ್ದರು. ಹಲವು ಕಡೆ ಹಣ ತುಂಬಿದ ವಾಹನವನ್ನು ಹಿಂಬಾಲಿಸ್ತಾ ಇರುವಂಥದ್ದನ್ನು CCTV ಕ್ಯಾಮರಾದಲ್ಲಿ ಸೆರೆಯಾಗಿರುವಂಥದ್ದನ್ನು ಕೂಡ ಗಮನಿಸಬಹುದು. ಮೇಲ್ಸೇತುವೆಯಲ್ಲಿ CCTV ಕ್ಯಾಮರಾ ಇಲ್ಲ. ಆರೋಪಿಗಳು ಸಾಕಷ್ಟು ಪೂರ್ವ ತಯಾರಿಯನ್ನು ನಡೆಸಿ ಮೇಲ್ಸೇತುವೆಗೆ ವಾಹನವನ್ನು ಕೊಂಡೊಯ್ದು ಕೃತ್ಯವನ್ನು ಎಸಗಿದ್ದಾರೆ ಅಂಥೇಳಿ ಪೊಲೀಸ್ ಮೂಲಗಳು ತಿಳಿಸಿದೆ. JP ನಗರದ HDFC ಬ್ಯಾಂಕ್ ಕರೆನ್ಸಿ ಚೆಸ್ಟ್ನಲ್ಲಿ ಹಣ ಡ್ರಾ ಮಾಡಿಕೊಂಡು ಟ್ರಂಕ್ಗಳಲ್ಲಿ ತುಂಬಿಕೊಂಡು ATMಗೆ ತುಂಬಲು ಹೋಗ್ತಾ ಇರುವಾಗ ದರೋಡೆ ನಡೆಸಲಾಗಿದೆ ಅಂಥೇಳಿ CMS ಇನ್ಫೋಸಿಸ್ಟಮ್ನ ವ್ಯವಸ್ಥಾಪಕ ವಿನೋದ್ ಚಂದ್ರಾಧರ್ ಅವರು ದೂರನ್ನು ಕೂಡ ನೀಡಿರುವಂಥದ್ದು. ಇನ್ನು CMS ಸಿಬ್ಬಂದಿಯ ಮೇಲೆ ಒಂದಷ್ಟು ಸಂಶಯವನ್ನು ಕೂಡ ವ್ಯಕ್ತ ಆಗ್ತಾ ಇದೆ. ಹಣ ತುಂಬಿದ್ದಂತಹ ವಾಹನದಲ್ಲಿ ಚಾಲಕ, 2 ಭದ್ರತಾ ಸಿಬ್ಬಂದಿ ಹಾಗೆ ATMಗೆ ಹಣ ತುಂಬಿಸುವಂತಹ ಒಬ್ಬ ವ್ಯಕ್ತಿ ಇದ್ದರು. 4 ಪೈಕಿ ಒಬ್ಬ ಸಿಬ್ಬಂದಿ ದರೋಡೆಕೋರರಿಗೆ ಮಾಹಿತಿ ನೀಡಿರುವಂಥದ್ದು ಗೊತ್ತಾಗಿದೆ. ಚಾಲಕರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಕೃತ್ಯ ನಡೆದ ಸ್ಥಳವನ್ನು ಶ್ವಾನದಳ ಮತ್ತು ಬೆರಳುಚ್ಚು ತಜ್ಞರು ಪರಿಶೀಲನೆಯನ್ನು ನಡೆಸಿದ್ದಾರೆ. ಕೃತ್ಯ ನಡೆದಂಥ ಕೂಡಲೇ ನಾಕಾಬಂದಿಯನ್ನು ಎಲ್ಲ ಕಡೆ ಹಾಕಲಾಗಿತ್ತು. ನಗರದ ಗಡಿ ಪ್ರದೇಶದಲ್ಲಿ ಕರ್ತವ್ಯದಲ್ಲಿದ್ದಂತಹ ಸಿಬ್ಬಂದಿಗೂ ಕೂಡ ಮಾಹಿತಿಯನ್ನು ನೀಡಲಾಗಿತ್ತು. ಆದರೆ ದರೋಡೆಕೋರರು ಈ ಮೊದಲೇ ಮಾರ್ಗವನ್ನು ನಿಗದಿ ಮಾಡಿಕೊಂಡು ಪರಾರಿ ಆಗಿದ್ದಾರೆ ಅಂತ ಗೊತ್ತಾಗಿದೆ. ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಸಿದ್ದಾಪುರ ಠಾಣೆಗೆ ಭೇಟಿಯನ್ನು ನೀಡಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಜನವರಿಯಲ್ಲಿ ಬೀದರ್ನಲ್ಲಿ ಇದೇ ಮಾದರಿಯ ಒಂದು ದರೋಡೆಕೋರ ನಡೆದಿತ್ತು. ಚಾಲಕ ಸರಿಯಾದ ಮಾಹಿತಿಯನ್ನು ನೀಡ್ತಾ ಇಲ್ಲ. ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. 2 DCPಗಳ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ ಅಂಥೇಳಿ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿಯನ್ನು ನೀಡಿದ್ದಾರೆ. ಆರೋಪಿಗಳ ಸುಳಿವು ಸಿಕ್ಕಿದೆ, ಶೀಘ್ರದಲ್ಲಿ ಬಂಧಿಸ್ತೇವೆ. ATMಗಳಿಗೆ ಹಣ ಹಾಕುವ ಮಾಹಿತಿಯನ್ನು ಆರೋಪಿಗಳಿಗೆ ನೀಡಿರುವಂಥದ್ದು ಗೊತ್ತಾಗಿದೆ ಅಂಥೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು CMS ಏಜೆನ್ಸಿಯ 4 ವಿಚಾರಣೆ ಆಗ್ತಾ ಇದೆ. CMS ಏಜೆನ್ಸಿ ವಾಹನದ ಚಾಲಕ ವಿನೋದ್ ಕುಮಾರ್
ಭದ್ರತಾ ಸಿಬ್ಬಂದಿ ರಾಜಣ್ಣ ಹಾಗೂ ತಮ್ಮಯ್ಯ, ATMಗೆ ಹಣ ತುಂಬುವ ಸಿಬ್ಬಂದಿ ಅಫ್ತಾಬ್ ಅವರು ಕೂಡ ಇದ್ದರು. ಅವರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. 4 ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಇವರ ಹೇಳಿಕೆಯಲ್ಲಿ ಒಂದಷ್ಟು ಗೊಂದಲ ಇದೆ. ಶೀಘ್ರದಲ್ಲೇ ಆರೋಪಿಗಳನ್ನು ಬಂಧಿಸ್ತೇವೆ ಅಂಥೇಳಿ ಪೊಲೀಸರು ತಿಳಿಸಿದ್ದಾರೆ. ಜಯನಗರ, JP ನಗರ, ಸಿದ್ದಾಪುರ, ಸುದ್ದಗುಂಟೆಪಾಳ್ಯ ಠಾಣೆ ಪೊಲೀಸರು ನೇತೃತ್ವದಲ್ಲಿ ತನಿಖೆ ಒಂದಷ್ಟು ಚುರುಕುಗೊಂಡಿದೆ. ಕೃತ್ಯ ಎಸಗಿದ ಬಳಿಕ ದರೋಡೆಕೋರರು ಹೊಸಕೋಟೆ ಕಡೆಗೆ ತೆರಳಿರುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಡೇರಿ ವೃತ್ತ, ಕೋರಮಂಗಲ, ದೊಮ್ಮಲೂರು, ಮಾರತಹಳ್ಳಿ, ವೈಟ್ಫೀಲ್ಡ್ ಮಾರ್ಗವಾಗಿ ಹೊಸಕೋಟೆ ಕಡೆ ತೆರಳಿರುವಂತಹ ಮಾಹಿತಿ ಲಭ್ಯವಾಗಿದೆ. ದರೋಡೆಕೋರರಿದ್ದ ಕಾರು ಸಾಗ್ತಾ ಇರುವಂಥದ್ದು ಟೋಲ್ನ CCTV ಕ್ಯಾಮರಾದಲ್ಲೂ ಕೂಡ ಸೆರೆಯಾಗಿರುವಂಥದ್ದು. ಇನ್ನು ದರೋಡೆಕೋರರು ನಕಲಿ ನಂಬರ್ ಪ್ಲೇಟನ್ನು ಬಳಕೆ ಮಾಡಿದ್ದಾರೆ. ಇನೋವಾ ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಅಳವಡಿಸಿಕೊಂಡು ಸಂಚನ್ನು ನಡೆಸಿರುವಂಥದ್ದು ಪತ್ತೆಯಾಗಿದೆ. KA 03 NC 8052 ನೋಂದಣಿ ಸಂಖ್ಯೆಯ ವಾಹನದಲ್ಲಿ ಬಂದಂಥ ಆರೋಪಿಗಳು ಕೃತ್ಯವನ್ನು ಎಸಗಿದ್ದಾರೆ. ಆದರೆ ಈ ನೋಂದಣಿ ಸಂಖ್ಯೆಯನ್ನು ಪರಿಶೀಲನೆ ಮಾಡಿದಾಗ ಮೂಲ ಸಂಖ್ಯೆ ಮಾರುತಿ ಸ್ವಿಫ್ಟ್ ಕಾರಿಗೆ ಸಂಬಂಧಿಸಿದ್ದಾಗಿದೆ ಅಂತ ಗೊತ್ತಾಗಿದೆ. ಹಲವು ದಿನದಿಂದ ಸಂಚು ರೂಪಿಸಿ ದರೋಡೆ ನಡೆಸಿರುವಂಥ ಸಾಧ್ಯತೆ ಇದೆ. CMS ಸಿಬ್ಬಂದಿಯ ಮೊಬೈಲ್ ಫೋನನ್ನು ಕೂಡ ಜಪ್ತಿ ಮಾಡಲಾಗಿದೆ. ಕಾರ್ಯಗಳ ವಿವರವನ್ನು ಪರಿಶೀಲನೆ ನಡೆಸಲಾಗ್ತಾ ಇದೆ. ಶಂಕಿತರ ಜೊತೆ ಚಾಲಕ ಸಂಪರ್ಕದಲ್ಲಿರುವುದು ಪತ್ತೆಯಾಗಿದೆ ಅಂಥೇಳಿ ಮೂಲಗಳು ತಿಳಿಸಿವೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.